ಕಿಲ್ಲರ್ ಸಿರಪ್ ಕೆಮ್ಮು ಅಂತ ತಾಯಂದಿರು ನೀಡಿದಂಥ ಸಿರಪ್ಪೇ ಮಕ್ಕಳ ಉಸಿರನ್ನೇ ನಿಲ್ಲಿಸಿದೆ. 12 ಇದ್ದಂಥ ಮಕ್ಕಳ ಮರಣ ಸಂಖ್ಯೆ ಏಕಾಏಕಿಯಾಗಿ 16ಕ್ಕೆ ಏರಿಕೆ ಆಗಿದೆ. ಅತ್ತ ಸಾವಿನ ಔಷಧಿಯನ್ನ ಸೀಸ್ ಮಾಡ್ತಿದ್ರೆ ಇತ್ತ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ತಿನ್ನೋ ಆಹಾರ ವಿಷವಾಯಿತು, ಸೇವಿಸೋ ಗಾಳಿ ವಿಷವಾಯಿತು, ಕುಡಿಯೋ ನೀರು ಕಲುಷಿತವಾಯಿತು. ಇದೀಗ ಹುಷಾರಿಲ್ಲ ಎಂದು ಮಕ್ಕಳಿಗೆ ಸಿರಪ್ ನೀಡಿದರೆ ಉಸಿರನ್ನೇ ನಿಲ್ಲಿಸುತ್ತಿದೆ. ಹೌದು, ಕೆಮ್ಮು ಎಂದು ಸಿರಪ್ ನೀಡಿ 16 ಕಂದಮ್ಮಗಳು ಮೃತಪಟ್ಟಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಿಲ್ಲರ್ ಸಿರಪ್ 2 ರಾಜ್ಯ 16 ಮಕ್ಕಳು ಸಾವು. ಮಕ್ಕಳ ಪಾಲಿಗೆ ಯಮಪಾಶವಾದ ಕೆಮ್ಮಿನ ಔಷಧಿ. ಡೆಡ್ಲಿ ಕೆಮ್ಮಿನ ಔಷಧಿ ಸೇವಿಸಿ 16 ಮಕ್ಕಳು ಮೃತಪಟ್ಟಿದ್ರೆ ಅಸ್ವಸ್ಥರಾದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಕ್ಷಣ ಎಚ್ಚೆತ್ತ ಕೇಂದ್ರ ಸರ್ಕಾರ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಎಂಬ 2 ಸಿರಪ್ ಅನ್ನು ಬ್ಯಾನ್ ಮಾಡಿದೆ. ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ ಬೆನ್ನಲ್ಲೇ ಕೇರಳದಲ್ಲಿ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಾವಿನ ಸರಣಿ ಮುಂದುವರೆದಿದೆ. ಕಿಲ್ಲರ್ ಸಿರಪ್ ಎಸ್ಐಟಿ ರಚಿಸಿದ ಮಧ್ಯಪ್ರದೇಶ. ಕೆಮ್ಮಿನ ಸಿರಪ್ ಸೇವಿಸಿ ಮೃತ ಮಕ್ಕಳ ಸಂಖ್ಯೆ ಏರಿಕೆ ಆಗ್ತಿದ್ದಂತೆ ಮಧ್ಯಪ್ರದೇಶ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನದಲ್ಲಿ ತನಿಖೆ ನಡೆಸಲಿದ್ದು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಜನ್ಮ ಜಾಲಡಲಿದೆ. ಚಿಂದ್ವಾರ ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಸಿರಪ್ಗಳನ್ನು ಸೀಸ್ ಮಾಡಲಾಗಿದೆ. ತಮಿಳುನಾಡು ಎಫ್ಡಿಎಗೆ ಸಿಡಿಎಸ್ಸಿಒ ಪತ್ರ. 16 ಮಕ್ಕಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಕೋಲ್ಡ್ರಿಫ್ ಸಿರಪ್ ತಯಾರಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ತನಿಖೆ ಚುರುಕು, ಕೊನೆಗೂ ವೈದ್ಯ ಲಾಕ್. ಈ ದುರಂತಕ್ಕೆ ಸಂಬಂಧಿಸಿದಂತೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಎಸ್ಪಿ ನೇತೃತ್ವದ ವಿಶೇಷ ತಂಡ ದಾಳಿ ನಡೆಸಿದೆ. ಪರಾಸಿಯ ಸಿವಿಲ್ ಆಸ್ಪತ್ರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸೋನಿಯನ್ನ ರಾಜ್ಪಾಲ್ ಚೌಕ್ನ ಕೊತ್ವಾಲಿ ಠಾಣೆ ವ್ಯಾಪ್ತಿಯಲ್ಲಿ ಲಾಕ್ ಮಾಡಲಾಗಿದೆ. ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡಿದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸಿರಪ್ ನಮ್ಮ ರಾಜ್ಯದಲ್ಲೂ ಮಾರಾಟವಾಗ್ತಿದೆಯಾ, ರಾಜ್ಯಕ್ಕೆ ಕಿಲ್ಲರ್ ಸಿರಪ್ ಸರಬರಾಜು ಆಗಿದೆಯಾ ಎಂದು ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿಲ್ಲರ್ ಸಿರಪ್ ಕೆಮ್ಮು ಅಂತ ತಾಯಂದಿರು ನೀಡಿದಂಥ ಸಿರಪ್ಪೇ ಮಕ್ಕಳ ಉಸಿರನ್ನೇ ನಿಲ್ಲಿಸಿದೆ. 12 ಇದ್ದಂಥ ಮಕ್ಕಳ ಮರಣ ಸಂಖ್ಯೆ ಏಕಾಏಕಿಯಾಗಿ 16ಕ್ಕೆ ಏರಿಕೆ ಆಗಿದೆ. ಅತ್ತ ಸಾವಿನ ಔಷಧಿಯನ್ನ ಸೀಸ್ ಮಾಡ್ತಿದ್ರೆ ಇತ್ತ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ತಿನ್ನೋ ಆಹಾರ ವಿಷವಾಯಿತು, ಸೇವಿಸೋ ಗಾಳಿ ವಿಷವಾಯಿತು, ಕುಡಿಯೋ ನೀರು ಕಲುಷಿತವಾಯಿತು. ಇದೀಗ ಹುಷಾರಿಲ್ಲ ಎಂದು ಮಕ್ಕಳಿಗೆ ಸಿರಪ್ ನೀಡಿದರೆ ಉಸಿರನ್ನೇ ನಿಲ್ಲಿಸುತ್ತಿದೆ. ಹೌದು, ಕೆಮ್ಮು ಎಂದು ಸಿರಪ್ ನೀಡಿ 16 ಕಂದಮ್ಮಗಳು ಮೃತಪಟ್ಟಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಿಲ್ಲರ್ ಸಿರಪ್ 2 ರಾಜ್ಯ 16 ಮಕ್ಕಳು ಸಾವು. ಮಕ್ಕಳ ಪಾಲಿಗೆ ಯಮಪಾಶವಾದ ಕೆಮ್ಮಿನ ಔಷಧಿ. ಡೆಡ್ಲಿ ಕೆಮ್ಮಿನ ಔಷಧಿ ಸೇವಿಸಿ 16 ಮಕ್ಕಳು ಮೃತಪಟ್ಟಿದ್ರೆ ಅಸ್ವಸ್ಥರಾದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಕ್ಷಣ ಎಚ್ಚೆತ್ತ ಕೇಂದ್ರ ಸರ್ಕಾರ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಎಂಬ 2 ಸಿರಪ್ ಅನ್ನು ಬ್ಯಾನ್ ಮಾಡಿದೆ. ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ ಬೆನ್ನಲ್ಲೇ ಕೇರಳದಲ್ಲಿ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಾವಿನ ಸರಣಿ ಮುಂದುವರೆದಿದೆ. ಕಿಲ್ಲರ್ ಸಿರಪ್ ಎಸ್ಐಟಿ ರಚಿಸಿದ ಮಧ್ಯಪ್ರದೇಶ. ಕೆಮ್ಮಿನ ಸಿರಪ್ ಸೇವಿಸಿ ಮೃತ ಮಕ್ಕಳ ಸಂಖ್ಯೆ ಏರಿಕೆ ಆಗ್ತಿದ್ದಂತೆ ಮಧ್ಯಪ್ರದೇಶ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನದಲ್ಲಿ ತನಿಖೆ ನಡೆಸಲಿದ್ದು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಜನ್ಮ ಜಾಲಡಲಿದೆ. ಚಿಂದ್ವಾರ ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಸಿರಪ್ಗಳನ್ನು ಸೀಸ್ ಮಾಡಲಾಗಿದೆ. ತಮಿಳುನಾಡು ಎಫ್ಡಿಎಗೆ ಸಿಡಿಎಸ್ಸಿಒ ಪತ್ರ. 16 ಮಕ್ಕಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಕೋಲ್ಡ್ರಿಫ್ ಸಿರಪ್ ತಯಾರಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ತನಿಖೆ ಚುರುಕು, ಕೊನೆಗೂ ವೈದ್ಯ ಲಾಕ್. ಈ ದುರಂತಕ್ಕೆ ಸಂಬಂಧಿಸಿದಂತೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಎಸ್ಪಿ ನೇತೃತ್ವದ ವಿಶೇಷ ತಂಡ ದಾಳಿ ನಡೆಸಿದೆ. ಪರಾಸಿಯ ಸಿವಿಲ್ ಆಸ್ಪತ್ರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸೋನಿಯನ್ನ ರಾಜ್ಪಾಲ್ ಚೌಕ್ನ ಕೊತ್ವಾಲಿ ಠಾಣೆ ವ್ಯಾಪ್ತಿಯಲ್ಲಿ ಲಾಕ್ ಮಾಡಲಾಗಿದೆ.
ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡಿದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸಿರಪ್ ನಮ್ಮ ರಾಜ್ಯದಲ್ಲೂ ಮಾರಾಟವಾಗ್ತಿದೆಯಾ, ರಾಜ್ಯಕ್ಕೆ ಕಿಲ್ಲರ್ ಸಿರಪ್ ಸರಬರಾಜು ಆಗಿದೆಯಾ ಎಂದು ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿಲ್ಲರ್ ಸಿರಪ್ ಕೆಮ್ಮು ಅಂತ ತಾಯಂದಿರು ನೀಡಿದಂಥ ಸಿರಪ್ಪೇ ಮಕ್ಕಳ ಉಸಿರನ್ನೇ ನಿಲ್ಲಿಸಿದೆ. 12 ಇದ್ದಂಥ ಮಕ್ಕಳ ಮರಣ ಸಂಖ್ಯೆ ಏಕಾಏಕಿಯಾಗಿ 16ಕ್ಕೆ ಏರಿಕೆಯಾಗಿದೆ. ಅತ್ತ ಸಾವಿನ ಔಷಧಿಯನ್ನ ಸೀಸ್ ಮಾಡ್ತಿದ್ರೆ ಇತ್ತ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ತಿನ್ನೋ ಆಹಾರ ವಿಷವಾಯ್ತು, ಸೇವಿಸೋ ಗಾಳಿ ವಿಷವಾಯ್ತು, ಕುಡಿಯೋ ನೀರು ಕಲುಷಿತವಾಯ್ತು. ಇದೀಗ ಹುಷಾರಿಲ್ಲ ಎಂದು ಮಕ್ಕಳಿಗೆ ಸಿರಪ್ ನೀಡಿದ್ರೆ ಉಸಿರನ್ನೇ ನಿಲ್ಲಿಸ್ತಿದೆ. ಹೌದು, ಕೆಮ್ಮು ಎಂದು ಸಿರಪ್ ನೀಡಿ 16 ಕಂದಮ್ಮಗಳು ಮೃತಪಟ್ಟಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಿಲ್ಲರ್ ಸಿರಪ್ 2 ರಾಜ್ಯ, 16 ಮಕ್ಕಳು ಸಾವು. ಮಕ್ಕಳ ಪಾಲಿಗೆ ಯಮಪಾಶವಾದ ಕೆಮ್ಮಿನ ಔಷಧಿ. ಡೆಡ್ಲಿ ಕೆಮ್ಮಿನ ಔಷಧಿ ಸೇವಿಸಿ 16 ಮಕ್ಕಳು ಮೃತಪಟ್ಟಿದ್ರೆ ಅಸ್ವಸ್ಥರಾದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಕ್ಷಣ ಎಚ್ಚೆತ್ತ ಕೇಂದ್ರ ಸರ್ಕಾರ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಎಂಬ 2 ಸಿರಪ್ ಅನ್ನು ಬ್ಯಾನ್ ಮಾಡಿದೆ. ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ ಬೆನ್ನಲ್ಲೇ ಕೇರಳದಲ್ಲಿ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಾವಿನ ಸರಣಿ ಮುಂದುವರೆದಿದೆ. ಕಿಲ್ಲರ್ ಸಿರಪ್ ಎಸ್ಐಟಿ ರಚಿಸಿದ ಮಧ್ಯಪ್ರದೇಶ. ಕೆಮ್ಮಿನ ಸಿರಪ್ ಸೇವಿಸಿ ಮೃತ ಮಕ್ಕಳ ಸಂಖ್ಯೆ ಏರಿಕೆಯಾಗ್ತಿದ್ದಂತೆ ಮಧ್ಯಪ್ರದೇಶ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನದಲ್ಲಿ ತನಿಖೆ ನಡೆಸಲಿದ್ದು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಜನ್ಮ ಜಾಲಡಲಿದೆ. ಚಿಂದ್ವಾರ ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಸಿರಪ್ಗಳನ್ನು ಸೀಸ್ ಮಾಡಲಾಗಿದೆ. ತಮಿಳುನಾಡು ಎಫ್ಡಿಎಗೆ ಸಿಡಿಎಸ್ಸಿಒ ಪತ್ರ. 16 ಮಕ್ಕಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಕೋಲ್ಡ್ರಿಫ್ ಸಿರಪ್ ತಯಾರಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ತನಿಖೆ ಚುರುಕು, ಕೊನೆಗೂ ವೈದ್ಯ ಲಾಕ್. ಈ ದುರಂತಕ್ಕೆ ಸಂಬಂಧಿಸಿದಂತೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಎಸ್ಪಿ ನೇತೃತ್ವದ ವಿಶೇಷ ತಂಡ ದಾಳಿ ನಡೆಸಿದೆ. ಪರಾಸಿಯ ಸಿವಿಲ್ ಆಸ್ಪತ್ರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸೋನಿಯನ್ನ ರಾಜ್ಪಾಲ್ ಚೌಕ್ನ ಕೊತ್ವಾಲಿ ಠಾಣೆ ವ್ಯಾಪ್ತಿಯಲ್ಲಿ ಲಾಕ್ ಮಾಡಲಾಗಿದೆ. ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡಿದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸಿರಪ್ ನಮ್ಮ ರಾಜ್ಯದಲ್ಲೂ ಮಾರಾಟವಾಗ್ತಿದೆಯಾ, ರಾಜ್ಯಕ್ಕೆ ಕಿಲ್ಲರ್ ಸಿರಪ್ ಸರಬರಾಜು ಆಗಿದೆಯಾ ಎಂದು ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿಲ್ಲರ್ ಸಿರಪ್ ಕೆಮ್ಮು ಅಂತ ತಾಯಂದಿರು ನೀಡಿದಂಥ ಸಿರಪ್ಪೇ ಮಕ್ಕಳ ಉಸಿರನ್ನೇ ನಿಲ್ಲಿಸಿದೆ. 12 ಇದ್ದಂಥ ಮಕ್ಕಳ ಮರಣ ಸಂಖ್ಯೆ ಏಕಾಏಕಿಯಾಗಿ 16ಕ್ಕೆ ಏರಿಕೆಯಾಗಿದೆ. ಅತ್ತ ಸಾವಿನ ಔಷಧಿಯನ್ನ ಸೀಸ್ ಮಾಡ್ತಿದ್ರೆ ಇತ್ತ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ತಿನ್ನೋ ಆಹಾರ ವಿಷವಾಯ್ತು, ಸೇವಿಸೋ ಗಾಳಿ ವಿಷವಾಯ್ತು, ಕುಡಿಯೋ ನೀರು ಕಲುಷಿತವಾಯ್ತು. ಇದೀಗ ಹುಷಾರಿಲ್ಲ ಎಂದು ಮಕ್ಕಳಿಗೆ ಸಿರಪ್ ನೀಡಿದ್ರೆ ಉಸಿರನ್ನೇ ನಿಲ್ಲಿಸ್ತಿದೆ. ಹೌದು, ಕೆಮ್ಮು ಎಂದು ಸಿರಪ್ ನೀಡಿ 16 ಕಂದಮ್ಮಗಳು ಮೃತಪಟ್ಟಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಿಲ್ಲರ್ ಸಿರಪ್ 2 ರಾಜ್ಯ, 16 ಮಕ್ಕಳು ಸಾವು. ಮಕ್ಕಳ ಪಾಲಿಗೆ ಯಮಪಾಶವಾದ ಕೆಮ್ಮಿನ ಔಷಧಿ. ಡೆಡ್ಲಿ ಕೆಮ್ಮಿನ ಔಷಧಿ ಸೇವಿಸಿ 16 ಮಕ್ಕಳು ಮೃತಪಟ್ಟಿದ್ರೆ ಅಸ್ವಸ್ಥರಾದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಕ್ಷಣ ಎಚ್ಚೆತ್ತ ಕೇಂದ್ರ ಸರ್ಕಾರ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಎಂಬ 2 ಸಿರಪ್ ಅನ್ನು ಬ್ಯಾನ್ ಮಾಡಿದೆ. ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ ಬೆನ್ನಲ್ಲೇ ಕೇರಳದಲ್ಲಿ ನಿಷೇಧ ಹೇರಲಾಗಿದೆ. ಆದರೂ ಕೂಡ ಸಾವಿನ ಸರಣಿ ಮುಂದುವರೆದಿದೆ. ಕಿಲ್ಲರ್ ಸಿರಪ್ ಎಸ್ಐಟಿ ರಚಿಸಿದ ಮಧ್ಯಪ್ರದೇಶ. ಕೆಮ್ಮಿನ ಸಿರಪ್ ಸೇವಿಸಿ ಮೃತ ಮಕ್ಕಳ ಸಂಖ್ಯೆ ಏರಿಕೆಯಾಗ್ತಿದ್ದಂತೆ ಮಧ್ಯಪ್ರದೇಶ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನದಲ್ಲಿ ತನಿಖೆ ನಡೆಸಲಿದ್ದು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟೋ ಡಿಎಸ್ ಜನ್ಮ ಜಾಲಡಲಿದೆ. ಚಿಂದ್ವಾರ ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಸಿರಪ್ಗಳನ್ನು ಸೀಸ್ ಮಾಡಲಾಗಿದೆ. ತಮಿಳುನಾಡು ಎಫ್ಡಿಎಗೆ ಸಿಡಿಎಸ್ಸಿಒ ಪತ್ರ. 16 ಮಕ್ಕಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಕೋಲ್ಡ್ರಿಫ್ ಸಿರಪ್ ತಯಾರಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ತನಿಖೆ ಚುರುಕು, ಕೊನೆಗೂ ವೈದ್ಯ ಲಾಕ್.
ಈ ದುರಂತಕ್ಕೆ ಸಂಬಂಧಿಸಿದಂತೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಎಸ್ಪಿ ನೇತೃತ್ವದ ವಿಶೇಷ ತಂಡ ದಾಳಿ ನಡೆಸಿದೆ. ಪರಾಸಿಯ ಸಿವಿಲ್ ಆಸ್ಪತ್ರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸೋನಿಯನ್ನ ರಾಜ್ಪಾಲ್ ಚೌಕ್ನ ಕೊತ್ವಾಲಿ ಠಾಣೆ ವ್ಯಾಪ್ತಿಯಲ್ಲಿ ಲಾಕ್ ಮಾಡಲಾಗಿದೆ. ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡಿದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸಿರಪ್ ನಮ್ಮ ರಾಜ್ಯದಲ್ಲೂ ಮಾರಾಟವಾಗ್ತಿದೆಯಾ, ರಾಜ್ಯಕ್ಕೆ ಕಿಲ್ಲರ್ ಸಿರಪ್ ಸರಬರಾಜು ಆಗಿದೆಯಾ ಎಂದು ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.